ಮಹಾರಾಷ್ಟ್ರದ ಥಾಣೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಹುಮಹಡಿ ಕಟ್ಟಡ ಕುಸಿದು 22 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಓರ್ವ ಗರ್ಭಿಣಿ ಸೇರಿದ್ದಾರೆ. 62ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆಗಳಿವೆ. ಥಾಣೆ ನಗರದ ಶಿಲ್ದೈಗರ್ ಪ್ರದೇಶದ 7 ಮಹಡಿಯ ನಿರ್ಮಾಣ ಹಂತದ ಕಟ್ಟಡ ಸಂಜೆ 6:30 ವೇಳೆಗೆ ಕುಸಿದಿದೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರು ವ್ಯಾಪಕ ರಕ್ಷಣಾ ಕಾರ್ಯದಲ್ಲಿ ಕೈಗೊಂಡಿದ್ದು, ರಾತ್ರಿಯ ವೇಳೆಗೆ 22 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಆದರೆ ಮೃತರ ಗುರುತು ಇನ್ನಷ್ಟೇ ಪತ್ತೆಯಾಗಬೇಕಿದೆ. ಥಾಣೆ ಮುನ್ಸಿಪಲ್ ಆಯುಕ್ತರು, ಜಿಲ್ಲಾಧಿಕಾರಿ ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯದ ನೇತೃತ್ವ ವಹಿಸಿದ್ದಾರೆ. ದುರಂತದಲ್ಲಿ ಗಾಯಗೊಂಡವರನ್ನ ನಗರದ ವಿವಿಧ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಹುಮಹಡಿ ಕಟ್ಟಡ ಕುಸಿದು 22 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 62ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಮೃತರಲ್ಲಿ ಓರ್ವ ಗರ್ಭಿಣಿ ಕೂಡ ಸೇರಿದ್ದಾರೆ. 22 ಮಂದಿ ಸಾವನ್ನಪ್ಪಿದ್ದಾರೆ. ನಗರದ ಶಿಲ್ದೈಗರ್ ಪ್ರದೇಶದಲ್ಲಿರುವಂತಹ 7 ಮಹಡಿಯ ನಿರ್ಮಾಣ ಹಂತದ ಕಟ್ಟಡ ನಿನ್ನೆ ಸಂಜೆ 6:30 ವೇಳೆಗೆ ದಿಢೀರನೆ ಕುಸಿದು ಬಿದ್ದಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರು ವ್ಯಾಪಕ ರಕ್ಷಣಾ ಕಾರ್ಯವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಎಲ್ಲಾ 22 ಮೃತದೇಹಗಳನ್ನ ಹೊರತೆಗೆಯಲಾಗಿದೆ. ಆದರೆ ಇನ್ನೂ ಕೂಡ ಮೃತರ ಗುರುತು ಪತ್ತೆಯಾಗಿಲ್ಲ. ಇನ್ನು ಥಾಣೆ ಮುನ್ಸಿಪಲ್ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ರಕ್ಷಣಾ ಕಾರ್ಯದ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ಇನ್ನು ದುರಂತದಲ್ಲಿ ಗಾಯಗೊಂಡವರಿಗೆ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ನಡೆದಿರುವಂತಹ ದುರಂತ ಇದು. ನಿರ್ಮಾಣ ಹಂತದಲ್ಲಿದ್ದ 7 ಮಹಡಿ ಕಟ್ಟಡ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ 22 ಮಂದಿ ಸಾವನ್ನಪ್ಪಿದ್ದು 62ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಹೇಗೆ ಸಂಭವಿಸಿರುವಂತದ್ದು ಈ ಒಂದು ದುರಂತ? ಶ್ರುತಿ, ನಿನ್ನೆ ಸಂಜೆ 6:30ಕ್ಕೆ ಮಹಾರಾಷ್ಟ್ರದ ಥಾಣೆನಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ 7 ಅಂತಸ್ತಿನ ಕಟ್ಟಡ ದಿಢೀರ್ನೆ ಕುಸಿದು ಬಿತ್ತು. ಇದರ ಪರಿಣಾಮವಾಗಿ ಇದುವರೆಗೂ ಕೂಡ ಸಾವನ್ನಪ್ಪಿದವರ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ ಮತ್ತು ಗಾಯಗೊಂಡವರ ಸಂಖ್ಯೆ ಕೂಡ 62. ಹೀಗಾಗಿ ಇನ್ನು ಸಾವಿನ ಸಂಖ್ಯೆ ಏರಿಕೆ ಆಗ್ತಕ್ಕಂಥ ಭೀತಿ ಕೂಡ ಅಧಿಕಾರಿಗಳನ್ನ ಮತ್ತು ಜನರನ್ನ ಕಾಡ್ತಾ ಇದೆ. ಈ ಒಂದು ಕಟ್ಟಡ ಕುಸಿತಕ್ಕೆ ಏನು ಕಾರಣ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಆದ್ರೆ ಈ ಕಟ್ಟಡ ಒಂದು ಅನಧಿಕೃತ ಕಟ್ಟಡ ಮತ್ತು ಯಾವುದೇ ಅನುಮತಿಯನ್ನ ಪಡೆದೇ ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಂತ ಕಟ್ಟಡ ಅನ್ನೋದನ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಥಾಣೆನಲ್ಲಿ 4 ಅಂತಸ್ತಿನವರೆಗೂ ಮಾತ್ರ ಕಟ್ಟಡವನ್ನ ನಿರ್ಮಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಆದ್ರೆ ಇದನ್ನ ನಿಯಮವನ್ನ ಉಲ್ಲಂಘಿಸಿ ಮತ್ತು ಯಾವುದೇ ಅನುಮತಿಯನ್ನು ಕೂಡ ಪಡೆಯದೆ 7ನೇ ಅಂತಸ್ತಿನವರೆಗೂ ಕೂಡ ಕಟ್ಟಡವನ್ನ ನಿರ್ಮಿಸಲಾಗ್ತಾ ಇತ್ತು. ಈ ಒಂದು ಕಳಪೆ ಕಾಮಗಾರಿ ಅಥವಾ ಬೇರೆ ಯಾವ್ದಾದ್ರು ಕಾರಣದಿಂದ ಈ ಒಂದು ಕಟ್ಟಡ ಕುಸಿದು ಬಿದ್ದಿರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಆದ್ರೆ ಕಟ್ಟಡದ ಕುಸಿತಕ್ಕೆ ಏನ್ ಕಾರಣ ಅನ್ನೋದು ಬಗ್ಗೆ ಇದ್ರವರೆಗೂ ಯಾವುದೇ ಅಧಿಕೃತವಾದಂತಹ ಹೇಳಿಕೆಯನ್ನ ಅಧಿಕಾರಿಗಳಾಗ್ಲಿ ಅಥವಾ ಕಟ್ಟಡದ ಮಾಲೀಕರಾಗ್ಲಿ ನೀಡಿಲ್ಲ. ಈ ಒಂದು ಕಟ್ಟಡ ಇದು ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡ ಆದ್ರಿಂದಾಗಿ ಈ ಒಂದು ಕಟ್ಟಡದಲ್ಲೇ ಸಾಕಷ್ಟು ಮಂದಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಸಂಜೆ 6:30ರಲ್ಲಿ ಕಟ್ಟಡದಲ್ಲಿದ್ದಂತಹ 22 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಕಟ್ಟಡ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಾರ್ಯಾಚರಣೆ ನಡೆದಂತೆ ಮತ್ತು ಗಂಟೆಗಳು ಉರುಳಿದಂತೆ ಈ ಸಾವಿನ ಸಂಖ್ಯೆ ಏರ್ತಾ ಹೋಗಿದೆ. ಹೀಗಾಗಿ ಇದುವರೆಗೂ ಸುಮಾರು 22 ಶವಗಳನ್ನ ಅಗ್ನಿಶಾಮಕ ದಳ, ಪೊಲೀಸರು ಮತ್ತು ಸ್ಥಳೀಯರು ಕಾರ್ಯಾಚರಣೆ ನಡೆಸಿ ಈ ಒಂದು ಅವಶೇಷಗಳಡಿಯಿಂದ ತೆಗೆದಿದ್ದಾರೆ. ಈ ಒಂದು ಅವಶೇಷಗಳನ್ನ ತೆರವುಗೊಳಿಸಲಿಕ್ಕೆ ಕ್ರೇನ್ಗಳನ್ನ ಕರೆಸಿಕೊಳ್ಳಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಮತ್ತು ಸ್ಥಳೀಯರು ರಾತ್ರಿಯಿಡೀ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಬಳಿಕ ಈಗಾಗಲೇ 22 ಮಂದಿಯ ಶವಗಳನ್ನ ಹೊರತೆಯಲಾಗಿದೆ ಮತ್ತು ಇನ್ನು 62ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲಾಗಿರೋರಲ್ಲೂ ಕೂಡ ಅನೇಕ ಮಂದಿಯ ಸ್ಥಿತಿ ಚಿಂತಾಜನಕವಾಗಿರೋದ್ರಿಂದಾಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ಬೋದು ಅನ್ನೋ ಒಂದು ಭೀತಿ ಕೂಡ ಇದೆ. ಹೀಗಾಗಿ ಈಗ ಕಟ್ಟಡ ಮಾಲೀಕರು ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸಿದ್ರಿಂದಾಗಿ ಅವರ ವಿರುದ್ಧವೂ ಕೂಡ ಜಿಲ್ಲಾಡಳಿತ ಕೇಸನ್ನು ದಾಖಲಿಸುತ್ತೆ. ಮುನ್ಸಿಪಲ್ ಕಮಿಷನರ್ ರಾಜೀವ್ ಅವರು ಮತ್ತು ಜಿಲ್ಲಾಧಿಕಾರಿ ಸೆಲ್ವರಾಜ್ ಅವರು ಕೂಡ ಸ್ಥಳಕ್ಕೆ ಬಂದು ಈ ಒಂದು ಪರಿಹಾರ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಕೂಡ ವಹಿಸಿದ್ದಾರೆ. ಶ್ರುತಿ, ಚಂದ್ರಮೋಹನ್, ಈ ಕಟ್ಟಡ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಶ್ರುತಿ, ಕಟ್ಟಡದ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಇದೊಂದು ಅನಧಿಕೃತ ಕಟ್ಟಡ ಮತ್ತು ಅಕ್ರಮ ಕಟ್ಟಡ ಅನ್ನೋದನ್ನ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. 4 ಅಂತಸ್ತಿನವರೆಗೂ ಮಾತ್ರ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಆದ್ರೆ ಈ ಒಂದು ನಿಯಮವನ್ನು ಉಲ್ಲಂಘಿಸಿ 7ನೇ ಅಂತಸ್ತಿನವರೆಗೂ ಕೂಡ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಬಹುಶಃ ಕಳಪೆ ಕಾಮಗಾರಿ ನಡೆದ ಪರಿಣಾಮ ಈ ಕಟ್ಟಡ ಕುಸಿದು ಬಿದ್ದಿರಬಹುದು ಅನ್ನೋ ಒಂದು ಶಂಕೆಯನ್ನು ಕೂಡ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರುತಿ, ಘಟನೆ ನಡೆದ ವೇಳೆ ಅಂದ್ರೆ ದುರಂತ ನಡೆದ ವೇಳೆ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾಗಿದ್ಯಾ ಚಂದ್ರಮೋಹನ್?
ಶ್ರುತಿ ಈ ಒಂದು 7 ಅಂತಸ್ತಿನ ಕಟ್ಟಡ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಟ್ಟಡವನ್ನು ನಿರ್ಮಿಸುತ್ತಿರುವುದಾಗಿ 70 ರಿಂದ 80 ಮಂದಿ ಕಾರ್ಮಿಕರು ಈ ಕಟ್ಟಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ. ಹೀಗಾಗಿ ಸಾವನ್ನಪ್ಪಿದವರಲ್ಲಿ ಬಹುತೇಕರು ಕೂಲಿ ಕಾರ್ಮಿಕರು ಅನ್ನೋದನ್ನು ಕೂಡ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಕೂಲಿ ಕಾರ್ಮಿಕರೇ ಈ ಒಂದು ಕಟ್ಟಡ ಕುಸಿದು ಬಿದ್ದ ಪರಿಣಾಮವಾಗಿನೇ ಸಾವನ್ನಪ್ಪಿದ್ದಾರೆ. ಈಗ ಅವರ ಗುರುತನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಸಾವನ್ನಪ್ಪಿದವರ ಗುರುತನ್ನ ಇದುವರೆಗೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಅವರ ಸಂಬಂಧಿಕರು ಕೂಡ ಮತ್ತು ಕಟ್ಟಡದಲ್ಲಿದ್ದಂತ ಬೇರೆ ಜನರು ಕೂಡ ಗಾಯಗೊಂಡು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ರೆ ಶವಗಳನ್ನು ಮಾತ್ರ ಕಟ್ಟಡದ ಅವಶೇಷಗಳಡಿಯಿಂದ ಹೊರಗಡೆ ತೆಗೆಯಲಾಗಿದೆ. ಒಂದು ದೊಡ್ಡ ಕಟ್ಟಡ ಕುಸಿದು ಬಿದ್ದು ಈಗ 22 ಮಂದಿ ಸಾವನ್ನಪ್ಪಿದ್ದಾರೆ. ಶ್ರುತಿ, ಧನ್ಯವಾದ ಚಂದ್ರಮೋಹನ್.